ಕಾಂಗ್ರೆಸ್ನಲ್ಲಿ ಕುರ್ಚಿ ಕೋಲಾಹಲ. ಈ ಕುರ್ಚಿ ಕೋಲಾಹಲದ ನಡುವೆ ಡಿಕೆಶಿ ಹೊಸ ದಾಳ. ಶಿವಭಕ್ತಿ ತೋರಿಸುತ್ತಲೇ ಹೈಕಮಾಂಡ್ಗೆ ಡಿಕೆ ಸಂದೇಶ ಕೊಟ್ರ. ಡಿಕೆಶಿ ಶಿವರಾತ್ರಿ ಆಚರಣೆಗೆ ಕೈಪಾಳ್ಯದಲ್ಲಿ ವಿರೋಧ ವ್ಯಕ್ತವಾಗ್ತಿರೋದೇಕೆ? ಡಿಕೆಶಿ ಅಮಿತ್ ಶಾ ಭೇಟಿ ಬೆನ್ನಲ್ಲೇ ಕೇಸರಿ ಪಾಳ್ಯ ಆಕ್ಟಿವ್ ಆಗಿರೋದೇಗೆ? ಎಲ್ಲವನ್ನ ಹೇಳ್ತೀವಿ ಈ ರಿಪೋರ್ಟ್ನಲ್ಲಿ. ನನ್ನ ರಾಜ್ಯ ಪಾರ್ಟಿ ಅಧ್ಯಕ್ಷ 5 ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಮಾಡ್ಬಿಟ್ಟು ನನ್ನ ಡೆಪ್ಟಿ ಸಿಎಂ ಮಾಡಿ 89 ಮಂತ್ರಿಯಾಗಿ ನನ್ನ ಬೆಳೆಸಿ, ಇಫ್ ಐ ಡಸಂಟ್ ಶೋ ಮೈ ಫೇಸ್ ಅಂಡ್ ನಾನು ಕಾಂಗ್ರೆಸ್ಗೆ ಕೆಲಸ ಮಾಡಲಿಲ್ಲ ಅಂದಮೇಲೆ, ನನ್ನ ಲೀಡರ್ಶಿಪ್ ಕೊಡಲಿಲ್ಲ ಅಂದಮೇಲೆ, ನಾನು ಮನೇಲಿ ಕೂತ್ಕೊಳ್ಳೋಕೆ ನನ್ನ ನಾಯಕ ಕಾಂಗ್ರೆಸ್ ಪಾರ್ಟಿ ನನಗೆ ಶಕ್ತಿ ಕೊಟ್ಟಿರೋದು. ನನಗಿರೋಂಥ ವೈಬ್ರೇಷನ್ನು, ನನಗಿರೋಂಥ ಸ್ಟ್ರೆಂತು, ನನಗಿರೋಂಥ ಎಕ್ಸ್ಪೀರಿಯನ್ಸ್ ಯುಟಿಲೈಸ್ ಎವ್ರಿ ಒನ್. ಸಿದ್ದರಾಮಯ್ಯ ಆಲ್ಸೋ ವಿಲ್ ಲೀಡ್ ದಿ ಪಾರ್ಟಿ. ಸಿದ್ದರಾಮಯ್ಯ ಆಲ್ಸೋ ವಿಲ್ ಲೀಡ್ ದಿ ಪಾರ್ಟಿ. ನನಗೆ ನಮ್ಮ ಪಾರ್ಟಿ ಕಚೇರಿ ಒಂದು ದೇವಸ್ಥಾನ ಇದ್ದಂಗೆ. ಮೈ ಪಾರ್ಟಿ ಆಫೀಸ್ ಇನ್ ಡೆಲ್ಲಿ ಇಸ್ ಲೈಕ್ ಮೈ ಟೆಂಪಲ್. ನಾನು ಹುಟ್ಟು ಕಾಂಗ್ರೆಸ್ಸಿಗ, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಎಐಸಿಸಿ ಕಚೇರಿಯೇ ನಂಗೆ ದೇವಸ್ಥಾನ. ಇಲ್ಲಿಗೆ ಬರದೆ ಬಿಜೆಪಿ ಕಚೇರಿ ಕೇಶವಕೃಪಾಕ್ಕೆ ಹೋಗುವುದಕ್ಕೆ ಆಗತ್ತಾ? ಇದು ಡಿಸಿಎಂ ಡಿಕೆಶಿ ಬುಧವಾರ ಗುಡುಗಿದ್ದ ಪರಿ. ಅವರು ಗುಡುಗಿದ ಅಬ್ಬರಕ್ಕೆ ಕಾಂಗ್ರೆಸ್ನ ಕೆಲವರು ಮಂಕಾಗಿದ್ರು. ಡಿಕೆ ವಿರೋಧಿಗಳು ಸೈಲೆಂಟ್ ಆಗಿದ್ರು. ದೆಹಲಿಯಿಂದ ಫುಲ್ ಎನರ್ಜಿಯಲ್ಲಿ ವಾಪಸ್ಸಾಗಿದ್ದ ಡಿಕೆಶಿ ಬೆಂಗಳೂರಲ್ಲಿ ಬ್ಲಾಸ್ಟ್ ಆಗಿದ್ದಕ್ಕೆ ಇಡೀ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೋ ಒಂದು ರೀತಿ ಸಂಚಲನ ಸೃಷ್ಟಿಯಾಗಿತ್ತು. ದೆಹಲಿಯಿಂದ ಬಂದವರು ಬಂದಾಗೇ ತಮ್ಮ ವಿರೋಧಿಗಳಿಗೆ ಲೆಫ್ಟ್ ರೈಟ್ ತಗೊಂಡಿದ್ದನ್ನ ನೋಡಿ ಕೆಲವರು ಅಚ್ಚರಿಗೆ ಒಳಗಾದ್ರು. ದೆಹಲಿಗೆ ಹೋಗಿ ಯಾವುದೋ ದಾಳ ಉರುಳಿಸಿ ಬಂದಿದ್ದ ಡಿಕೆಶಿ ರಾಜ್ಯದಲ್ಲಿ ಹೊಸ ದಾಳವೊಂದನ್ನ ಉರುಳಿಸೋಕೆ ಮುಂದಾದ್ರ ಅನ್ನೋ ಅನುಮಾನಗಳು ಕಾಡುತ್ತಿವೆ. ರಾಜ್ಯದಲ್ಲಿ ಉರುಳಿಸಿರೋ ಈ ದಾಳ ದೆಹಲಿವರೆಗೆ ಸದ್ದು ಮಾಡ್ತಿದೆ. ಅದ್ಯಾವ ದಾಳ ಗೊತ್ತಾ? ಭೇಟಿ ದಾಳ. ಅಮಿತ್ ಶಾ ಭೇಟಿ ದಾಳ. ಕುರ್ಚಿ ಕಚ್ಚಾಟದ ನಡುವೆ ಹೊಸ ದಾಳ ಹೂಡಿದ್ರ ಡಿಸಿಎಂ ಡಿಕೆಶಿ. ಅತ್ತ ಶಿವಭಕ್ತಿ, ಇತ್ತ ಸಂದೇಶ. ಹೈಕಮಾಂಡ್ಗೂ ಡಿಕೆ ವಾರ್ನಿಂಗ್. ಅಮಿತ್ ಶಾ ಸದ್ಗುರು ಭೇಟಿಗೆ ಕೈಪಾಳ್ಯದಲ್ಲಿ ವಿರೋಧವೇಕೆ? ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಏನಾಗ್ತಿದೆ? ಈ ಪ್ರಶ್ನೆಯನ್ನ ಯಾರಿಗೂ ಕೇಳಿದ್ರೂ ಅವರು ಗೊಂದಲಕ್ಕೆ ಬೀಳ್ತಾರೆ. ಯಾಕೆ ಗೊತ್ತಾ? ಅವರಿಗೆ ಕೂಡ ಏನು ಗೊತ್ತಾಗ್ತಿಲ್ಲ. ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಾಗ್ತಾ ಇರೋದೊಂದೇ, ಅದೇನಂದ್ರೆ ಕುರ್ಚಿ ಕಿತ್ತಾಟ. ಸಿಎಂ ಸಿದ್ದರಾಮಯ್ಯ ಬಣ ಒಂದ್ ಕಡೆ ಮತ್ತು ಡಿಕೆಶಿ ಬಣ ಒಂದ್ ಕಡೆ ಕುರ್ಚಿಗಾಗಿ ಕಿತ್ತಾಟ ನಡೆಸ್ತಿದೆ. ಅದು ಕೆಪಿಸಿಸಿ ಕುರ್ಚಿ. ಡಿಕೆಶಿ ಕೂತ್ಕೊಂಡಿರೋ ಕೆಪಿಸಿಸಿ ಕುರ್ಚಿಯನ್ನ ಎತ್ತಂಗಡಿ ಮಾಡಬೇಕು ಅಂತ ಸಿದ್ದು ಬಣ ಪ್ರಯತ್ನ ಪಡ್ತಿದೆ. ಏನೇ ಆಗ್ಲಿ ಆ ಕುರ್ಚಿಯನ್ನ ಉಳಿಸಿಕೊಳ್ಳಲೇಬೇಕು ಅಂತ ಡಿಕೆ ಬಣ ಪ್ರಯತ್ನ ಮಾಡ್ತಿದೆ. ಆದ್ರೆ ಡಿಕೆಶಿ ಬಣದ ಯತ್ನ ಫಲಿಸೋದು ಅಷ್ಟೊಂದು ಸಲೀಸಲ್ಲ. ಆದ್ದರಿಂದಲೇ ಡಿಕೆ ಹೋರಾಡ್ತಾ ಇದ್ದಾರೆ. ಆಗಾಗ ದೆಹಲಿಗೆ ದಂಡಯಾತ್ರೆ ಮಾಡೋ ಅವರು ಇದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಇದರ ಜೊತೆಗೆ ಸಿದ್ದು ಬಣಕ್ಕೆ ಯಾವ ರೀತಿ ಟಾಂಗ್ ಕೊಡಬೇಕೋ ಆ ಕೆಲಸವನ್ನೂ ಮುಗಿಸ್ಬರ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಮಂಗಳವಾರ ಕೂಡ ದಿಲ್ಲಿಗೆ ಹೋಗಿದ್ರು. ಅಲ್ಲಿ ಕೆಲವರನ್ನ ಭೇಟಿಯಾದ್ರು. ಅವರ ಬಳಿ ಏನ್ ಹೇಳಬೇಕೋ ಅದೆಲ್ಲ ಹೇಳಿದ್ರು. ಏನೇನ್ ಬೇಡಿಕೆ ಇಡಬೇಕೋ ಅದೆಲ್ಲವನ್ನೂ ಇಟ್ರು. ಸಚಿವ ಸಂಪುಟ ಪುನರಚನೆ, ಕೆಲವು ಸಚಿವರಿಗೆ ಕೋಕ್ ಮುಂತಾದ ವಿಚಾರಗಳನ್ನ ಹೈಕಮಾಂಡ್ ಮುಂದಿಟ್ಟು ಬುಧವಾರ ವಾಪಸ್ಸಾದ್ರು. ಬಂದವರು ಬಂದ ಹಾಗೆ ಸಿಡಿದ್ರು. ಬಿಜೆಪಿ ನಾಯಕರ ಜೊತೆಗೆ ಮತ್ತು ಬಿಜೆಪಿಗೆ ಹತ್ತಿರವಿರೋರ ಜೊತೆ ಇದ್ದೀರಿ ಅನ್ನೋ ಊಹೆಗಳಿದ್ದಾವೆ ಅನ್ನೋದಕ್ಕೆ ಉತ್ತರವನ್ನು ಕೊಟ್ಟಿದ್ರು. ನಾನು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಹೋಗಲ್ಲ, ನಾನು ಹುಟ್ಟು ಕಾಂಗ್ರೆಸ್ಸಿಗ ಅಂತ ಹೇಳಿ ಮಾತು ಮುಗಿಸಿದ್ರು. ಡಿಕೆಶಿ ಮಾತೇನೋ ಮುಗಿದು ಹೋಗಿತ್ತು. ಆದ್ರೆ ಅವರ ಮಾತುಗಳು ಮಾತ್ರ ಸದ್ದು ಮಾಡ್ತಾ ಇದ್ವು. ಅವು ಹೆಚ್ಚಾಗಿ ಸದ್ದು ಮಾಡಿದ್ದು, ಆ ಮಾತುಗಳಿಗೆ ಮತ್ತಷ್ಟು ರೆಕ್ಕೆ ಪುಕ್ಕ ಬಂದಿದ್ದು ಶಿವರಾತ್ರಿಯ ಜಾಗರಣೆಯ ರಾತ್ರಿ. ಶಿವರಾತ್ರಿಯ ರಾತ್ರಿ ನಾಡಿನೆಲ್ಲೆಡೆ ಶಿವಭಕ್ತಿ ರಾರಾಜಿಸ್ತಾ ಇತ್ತು. ಆದ್ರೆ ಕಾಂಗ್ರೆಸ್ನಲ್ಲಿ ಮಾತ್ರ ಕೋಲಾಹಲ ಸೃಷ್ಟಿಯಾಗಿತ್ತು. ಯಾಕೆ ಗೊತ್ತಾ? ಶಿವರಾತ್ರಿಯ ಹೆಸರಲ್ಲಿ ಡಿಕೆ ಶಿವಕುಮಾರ್ ದೊಡ್ಡ ಸಂಚಲನವೊಂದನ್ನ ಸೃಷ್ಟಿಸಿದ್ರು. ಹೌದು, ಮಹಾಶಿವರಾತ್ರಿ ಪ್ರಯುಕ್ತ ಕೊಯಮತ್ತೂರಿನ ಈಶಾ ಫೌಂಡೇಶನ್ನಲ್ಲಿ ನಡೆದ ಶಿವರಾತ್ರಿ ಜಾಗರಣೆಯಲ್ಲಿ ಡಿಕೆಶಿ ಪಾಲ್ಗೊಂಡಿದ್ರು. ಡಿಕೆಶಿ ಒಬ್ಬರೇ ಪಾಲ್ಗೊಂಡಿದ್ದರೆ ಅದು ಹೆಚ್ಚಿಗೆ ಚರ್ಚೆ ಆಗ್ತಾ ಇರ್ಲಿಲ್ವೇನೋ. ಆದ್ರೆ ಅಲ್ಲಿ ಡಿಕೆಶಿ ಜೊತೆಗೆ ಅದೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಹೌದು, ಕೊಯಮತ್ತೂರಿನ ಈಶಾ ಫೌಂಡೇಶನ್ ಕಾರ್ಯಕ್ರಮಕ್ಕೆ ಇಬ್ಬರಿಗೂ ಆಹ್ವಾನ ನೀಡಿದ್ರು ಸದ್ಗುರು.
ಇಬ್ರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನ ಆನಂದಿಸಿದ್ರು, ಖುಷಿ ಪಟ್ರು. ಕೊಯಮತ್ತೂರಲ್ಲಿ ಇಷ್ಟೆಲ್ಲ ಶಿವಭಕ್ತಿ ಹರಿತಾ ಇದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬೆಂಕಿ ಧಗಧಗ ಉರಿತಾ ಇತ್ತು. ಆ ಬೆಂಕಿ ಉರಿದಿದ್ದೇಕೆ ಗೊತ್ತಾ? ಈಗಾಗಲೇ ಕಾಂಗ್ರೆಸ್ನಲ್ಲಿ ಡಿಕೆಶಿ ಅಸಮಾಧಾನದಿಂದ ಇದ್ದಾರೆ ಎನ್ನಲಾಗ್ತಿದೆ. ಅಧಿಕಾರ ಹಂಚಿಕೆ ವಿಚಾರದಲ್ಲೂ ಹೈಕಮಾಂಡ್ನಿಂದ ಸ್ಪಷ್ಟನೆ ಸಿಗ್ತಿಲ್ಲ. ಕೆಪಿಸಿಸಿ ಅಧ್ಯಕ್ಷರಾಗಿದ್ರೂ ಕೂಡ ಸಿದ್ದು ಬಣವನ್ನ ಕಂಟ್ರೋಲ್ ಮಾಡೋಕೆ ಆಗ್ತಿಲ್ಲ. ಸಿಎಂ ಕುರ್ಚಿ ವಿಚಾರದಲ್ಲೂ ಡಿಕೆಶಿಗೆ ನಿರಾಸೆ ಆಗಿದೆ. ಇನ್ನು ಮಹಾಕುಂಭದ ಬಗ್ಗೆ ಕಾಂಗ್ರೆಸ್ ಪಕ್ಷದ ನಾಯಕರು ನೀಡುವ ಹೇಳಿಕೆಗಳನ್ನ ಡಿಕೆಶಿ ನೀಡುತ್ತಿಲ್ಲ. ಮಹಾಕುಂಭಕ್ಕೆ ಮಲ್ಲಿಕಾರ್ಜುನ ಖರ್ಗೆ ವಿರೋಧ ವ್ಯಕ್ತಪಡಿಸಿದ್ರೆ ಡಿಕೆಶಿ ಹೊಗಳುತ್ತಿದ್ದಾರೆ. ಡಿಕೆಶಿ ಅಸಮಾಧಾನ ಹೆಚ್ಚಿದೆ ಅನ್ನೋದನ್ನ ಇದು ಸೂಚಿಸುತ್ತೆ ಅನ್ನೋ ವದಂತಿ ಹರಡಿದೆ. ಈ ವದಂತಿ ಬೆನ್ನಲ್ಲೇ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಜೊತೆಗೆ ಡಿಕೆಶಿ ವೇದಿಕೆ ಹಂಚಿಕೊಂಡಿದ್ದು ಚರ್ಚೆಯನ್ನ ಹುಟ್ಟಾಕ್ತಿದೆ. ಒಬ್ರು ಬಿಜೆಪಿ ಚಾಣಕ್ಯ, ಮತ್ತೊಬ್ಬರು ಕೈ ಟ್ರಬಲ್ ಶೂಟರ್. ಎಸ್, ಈಗ ಕೊಯಮತ್ತೂರಿನ ಈಶಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು ಒಬ್ಬರು ಬಿಜೆಪಿ ಚಾಣಕ್ಯ ಅಮಿತ್ ಶಾ. ಅಮಿತ್ ಶಾ ದಾಳಗಳು ಹೇಗಿರ್ತಾವೆ, ಅವರ ಪಟ್ಟುಗಳು ಹೇಗಿರ್ತಾವೆ ಅನ್ನೋದನ್ನ ಯಾರೂ ಊಹಿಸೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತೊಂದು ಕಡೆ ಡಿಕೆಶಿ, ಕಾಂಗ್ರೆಸ್ನ ಟ್ರಬಲ್ ಶೂಟರ್. ಡಿಕೆಶಿ ಕೂಡ ರಾಜಕೀಯ ದಾಳಗಳನ್ನ ಉರುಳಿಸೋದ್ರಲ್ಲಿ ನಿಸ್ಸೀಮರು. ರಾಜಕೀಯವಾಗಿ ಇಬ್ಬರ ಸಿದ್ಧಾಂತಗಳು ಬೇರೆ ಬೇರೆ, ಆದ್ರೂ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದು ಸದ್ಯ ಚರ್ಚೆಯ ವಿಷಯವಾಗಿದೆ. ಇಬ್ರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದೇಕೆ, ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ಳುವ ಅವಶ್ಯಕತೆ ಏನಿತ್ತು ಅನ್ನೋ ಪ್ರಶ್ನೆಗಳನ್ನ ಈಗ ರಾಜ್ಯ ಕಾಂಗ್ರೆಸ್ ಪಾಳೆಯದ ಕೆಲವು ನಾಯಕರು ಕೇಳ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಮೊದಲೇ ಡಿಕೆಶಿ ಪ್ರತಿಕ್ರಿಯೆ ನೀಡಿದ್ರು, ತಮ್ಮದೇ ರೀತಿಯಲ್ಲಿ ಸಮರ್ಥನೆ ಮಾಡಿಕೊಂಡಿದ್ರು. ಡಿಕೆಶಿ ಅಮಿತ್ ಶಾರನ್ನ ಕೊಯಮತ್ತೂರು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಕೆ ಮುಂಚೆಯೇ ಸ್ಪಷ್ಟನೆ ಕೊಟ್ಟಿದ್ರು. ಭಕ್ತಿ ಬಿಟ್ರೆ ಬೇರೇನೂ ಇಲ್ಲ. ಅಮಿತ್ ಶಾ ಭೇಟಿಗೆ ವಿಶೇಷ ಅರ್ಥ ಬೇಡ. ಹಿಂದೂವಾಗಿ ಹುಟ್ಟಿದ್ದೇನೆ, ಹಾಗೇ ಸಾಯುತ್ತೇನೆ. ಶಿವರಾತ್ರಿಗೆ ಕರೆದಿದ್ದಾರೆ, ಕುಟುಂಬ ಸಮೇತ ಭೇಟಿ ನೀಡುತ್ತೇನೆ. ನಾನು ಹುಟ್ಟು ಕಾಂಗ್ರೆಸ್ಸಿಗ ಎಂದಿದ್ರು ಡಿಕೆಶಿ. ನನ್ನ ರಾಜ್ಯ ಪಾರ್ಟಿ ಅಧ್ಯಕ್ಷ 5 ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಮಾಡಿಬಿಟ್ಟು ನನ್ನ ಡೆಪ್ಟಿ ಸಿಎಂ ಮಾಡಿ 89ರಿಂದ ಮಂತ್ರಿಯಾಗಿ ನನ್ನ ಬೆಳೆಸಿ, ಇಫ್ ಐ ಡಸಂಟ್ ಶೋ ಮೈ ಫೇಸ್ ಅಂಡ್ ನಾನು ಕಾಂಗ್ರೆಸ್ಗೆ ಕೆಲಸ ಮಾಡಲಿಲ್ಲ ಅಂದಮೇಲೆ, ನನ್ನ ಲೀಡರ್ಶಿಪ್ ಕೊಡಲಿಲ್ಲ ಅಂದಮೇಲೆ, ನಾನು ಮನೇಲಿ ಕೂತ್ಕೊಳ್ಳಕ ನನ್ನ ನಾಯಕ ಕಾಂಗ್ರೆಸ್ ಪಾರ್ಟಿ ನನಗೆ ಶಕ್ತಿ ಕೊಟ್ಟಿರೋದು. ವಾಟ್ ಎವರ್ ಪೊಸಿಷನ್ ಐ ಆಮ್ ದೇರ್. ನನ್ನ ಕೇರಳ ಕರೀತಾರೆ, ತಮಿಳುನಾಡು ಕರೀತಾರೆ, ತೆಲಂಗಾಣ ಕರೀತಾರೆ, ಆಂಧ್ರ ಕರೀತಾರೆ, ಅಸ್ಸಾಂ ಕರೀತಾರೆ, ಡೆಲ್ಲಿ ಕರೀತಾರೆ, ಬಿಹಾರ್ ಕರೀತಾರೆ, ಹಿಮಾಚಲ್ ಪ್ರದೇಶ್ ಕರೀತಾರೆ. ನಿಮ್ನ ಕರೀತಾರ, ಬೇರೆ ಕರೀತಾರ? ಕೊಯಮತ್ತೂರು ಕಾರ್ಯಕ್ರಮದಲ್ಲಿ ಡಿಕೆ ಕೈ ಪ್ರಧಾನ ಕಾರ್ಯದರ್ಶಿ ಅಸಮಾಧಾನ. ಡಿಕೆಶಿ ಅಮಿತ್ ಶಾರ ಜೊತೆಗೆ ವೇದಿಕೆ ಹಂಚಿಕೊಂಡಿದ್ದಾರೆ. ಇದನ್ನ ಕೆಲವು ಕಾಂಗ್ರೆಸ್ ನಾಯಕರು ವಿರೋಧಿಸಿದ್ದಾರೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪಿವಿ ಮೋಹನ್ ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಜಾತ್ಯತೀತ ಪಕ್ಷವಾಗಿರುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಡಿಕೆಶಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಂತಹ ಪಕ್ಷವನ್ನ ಮತ್ತು ಅಂತಹ ಪಕ್ಷದ ನಾಯಕರನ್ನ ವಿರೋಧಿಸುವವರ ಕಾರ್ಯಕ್ರಮದಲ್ಲಿ ಡಿಕೆಶಿ ಭಾಗಿಯಾಗುವುದು ಸರಿಯಲ್ಲ. ಇದು ಪಕ್ಷದ ಕಾರ್ಯಕರ್ತರನ್ನ ದಾರಿ ತಪ್ಪಿಸುತ್ತದೆ ಅಂತ ಕಿಡಿಕಾರಿದ್ದಾರೆ. ಡಿಕೆಶಿ ಕೊಯಮತ್ತೂರಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದೇ ಈಗ ಕಾಂಗ್ರೆಸ್ನಲ್ಲಿ ಸದ್ದು ಮಾಡ್ತಿದೆ. ಕಾಂಗ್ರೆಸ್ನಲ್ಲಿ ಕೆಲವರು ಬಹಿರಂಗವಾಗಿ ಇದನ್ನ ವಿರೋಧಿಸಿದ್ರೆ, ಇನ್ನು ಕೆಲವರು ಅವರವರ ಭಕ್ತಿ ಅವರವರಿಗೆ ಅಂತ ಸುಮ್ಮನಾಗಿದ್ದಾರೆ. ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಂಡ ಡಿಕೆಶಿ ಏನಾದ್ರೂ ಚರ್ಚೆ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. ಏನಾದ್ರೂ ಹೊಸ ದಾಳ ಉರುಳಿಸಿದ್ರೂ ಅದೂ ಗೊತ್ತಿಲ್ಲ. ಆದ್ರೆ ಕಾಂಗ್ರೆಸ್ನ ಕೆಲವು ನಾಯಕರು ಮಾತ್ರ ಡಿಕೆಶಿ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕನಿಗೆ ಬಿಜೆಪಿಯವರ ಸಹವಾಸ ಬೇಕಿತ್ತಾ ಅಂತಿದ್ದಾರೆ. ಯಾರು ಏನೇ ಅಂದ್ಕೊಂಡ್ರೂ ಡಿಕೆಶಿಗೆ ಅದರಿಂದ ಆಗಿರೋ ಉಪಯೋಗಗಳು ಜಾಸ್ತಿನೇ ಇದ್ದಾವೆ. ಹೌದು, ಕೇವಲ ಅಮಿತ್ ಶಾ ಜೊತೆಯ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದೆ ಡಿಕೆಶಿಗೆ ಮತ್ತು ಡಿಕೆಶಿ ದಳಕ್ಕೆ ಸ್ವಲ್ಪ ಪ್ಲಸ್ ಪಾಯಿಂಟ್ ಆಗಿದೆ ಅಂತ ಹೇಳ್ಬಹುದು. ಹೌದು, ಡಿಕೆಶಿ ಅಮಿತ್ ಶಾರ ಜೊತೆಗೆ ವೇದಿಕೆ ಹಂಚಿಕೊಂಡಿದ್ದು ಚರ್ಚೆ ಆಗ್ತಿದೆ.
ಅದು ಚರ್ಚೆಯಾಗೋದ್ರ ಜೊತೆಗೆ ಪರ ವಿರೋಧದ ಚರ್ಚೆಗಳನ್ನು ಹುಟ್ಟಾಕ್ತಿದೆ. ಈ ವಿಚಾರ ಎಷ್ಟು ಚರ್ಚೆಯಾಗ್ತಿದೆಯೋ ಅಷ್ಟೇ ಡಿಕೆಶಿಗೆ ಪರವಾಗಿ ಸದ್ದು ಮಾಡ್ತಿದೆ. ಅಮಿತ್ ಶಾರ ಜೊತೆಗೆ ವೇದಿಕೆ ಹಂಚಿಕೊಳ್ಳುವುದರ ಮೂಲಕ ಡಿಕೆಶಿ ಹೊಸ ಆತಂಕವನ್ನ ರಾಜ್ಯ ಕಾಂಗ್ರೆಸ್ನಲ್ಲಿ ಹುಟ್ಟುಹಾಕಿದ್ದಾರೆ. ಆ ಆತಂಕಗಳೇನು ಗೊತ್ತಾ? ಅಮಿತ್ ಶಾ ಪಾಲ್ಗೊಂಡಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋ ಸಂದೇಶವನ್ನ ಡಿಕೆಶಿ ರವಾನಿಸಿದ್ದಾರೆ. ಯಾವಾಗ ಬೇಕಿದ್ರೂ ಕಾಂಗ್ರೆಸ್ಗೆ ಗುಡ್ ಬೈ ಹೇಳ್ಬೋದು ಅನ್ನೋ ಆತಂಕ ಹುಟ್ಟುಹಾಕಿದ್ದಾರೆ. ಈ ಮೂಲಕ ಹೈಕಮಾಂಡ್ಗೂ ಎಚ್ಚರಿಕೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಇದರ ಜೊತೆಗೆ ತಮ್ಮ ಬೇಡಿಕೆಗಳನ್ನ ಈಡೇರಿಸಲೇಬೇಕು ಅನ್ನೋ ಪರೋಕ್ಷ ಒತ್ತಡವನ್ನ ಡಿಕೆಶಿ ಹೇರಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬಣಕ್ಕೂ ಈ ಮೂಲಕ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಡಿಕೆಶಿ ನಡೆಯಿಂದ ಕಾಂಗ್ರೆಸ್ಗೆ ಭಾರಿ ಮುಜುಗರ. ಡಿಕೆಶಿ ಅಮಿತ್ ಶಾ ಜೊತೆಗೆ ವೇದಿಕೆ ಹಂಚಿಕೊಂಡಿದ್ರಿಂದ ಕಾಂಗ್ರೆಸ್ಗೆ ಭಾರಿ ಮುಜುಗರವಾಗಿದೆ. ಅಮಿತ್ ಶಾ ಜೊತೆಗೆ ವೇದಿಕೆ ಏರಿದ್ದು ಸರಿಯಲ್ಲ. ಜಾತ್ಯತೀತ ಪಕ್ಷದ ಅಧ್ಯಕ್ಷರಾಗಿ ಭೇಟಿಯಾಗಿದ್ದು ತಪ್ಪು. ಕಾರ್ಯಕ್ರಮ ಆಯೋಜನೆ ಮಾಡಿರೋ ಸದ್ಗುರು ಆರ್ಎಸ್ಎಸ್ ಸಿದ್ಧಾಂತಗಳಿಗೆ ಹತ್ತಿರವಾಗಿದ್ದಾರೆ. ಅವರ ಆಮಂತ್ರಣ ಒಪ್ಪಿ ಕಾರ್ಯಕ್ರಮದಲ್ಲಿ ಡಿಕೆಶಿ ಭಾಗಿಯಾಗಿರೋದ್ರಿಂದ ಕೆಟ್ಟ ಸಂದೇಶ ಬರುತ್ತೆ. ಕಾರ್ಯಕರ್ತರಿಗೆ ಕೆಟ್ಟ ಸಂದೇಶ ಹೋಗುತ್ತದೆ. ಅಮಿತ್ ಶಾ ಜೊತೆಗೆ ಡಿಕೆಶಿ ಹೋಗಬಾರದಿತ್ತು. ರಾಹುಲ್ ಅವರನ್ನೇ ಗೇಲಿ ಮಾಡಿದ್ದ ವ್ಯಕ್ತಿ ಸದ್ಗುರು. ಇಂಥವರ ಕಾರ್ಯಕ್ರಮಕ್ಕೆ ಹೋಗಿರೋದ್ರಿಂದ ಪಕ್ಷಕ್ಕೆ ಮುಜುಗರವಾಗಿದೆ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ನ ಕೆಲವರು. ಡಿಕೆಶಿ ಅವರನ್ನೇ ಕೇಳಬೇಕು. ಸಚಿವ ಲಾಡ್ ವಿರೋಧ. ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದಕ್ಕೆ ಕೆಲವೊಂದು ಹೇಳ್ತಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಸಂತೋಷ್ ಲಾಡ್, ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಂಡಿದ್ದನ್ನ ಡಿಕೆಶಿ ಅವರನ್ನೇ ಕೇಳಬೇಕು. ಅವರು ಕರೆದಿದ್ದಾರೆ, ಇವರು ಹೋಗಿದ್ದಾರೆ. ಸದ್ಗುರು ಅವರ ಸಿದ್ಧಾಂತ ನಾವು ಒಪ್ಪುತ್ತೇವೆ. ಆದರೆ ವೇದಿಕೆಯಲ್ಲಿ ರಾಜಕೀಯವಾಗಿ ಮಾತನಾಡಿದ್ದು ಕೇಳಿದ್ದೇನೆ. ಆ ಮಾತುಗಳು ಸರಿಯಲ್ಲ. ಪರೋಕ್ಷವಾಗಿ ಬಿಜೆಪಿ ಪರವಾಗಿ ಮಾತನಾಡುವುದಕ್ಕೆ ಅದು ವೇದಿಕೆಯಾಗಿರಲಿಲ್ಲ ಎಂದಿದ್ದಾರೆ. ಯಾಕೋ ನನಗೆ ನನ್ನ ವೈಯಕ್ತಿಕವಾಗಿ ಯಾಕೋ ಸ್ವಲ್ಪ ರಾಜಕೀಯ ಮಾತಾಡಿದಾರೆ ಅಂತ ಅನ್ಸುತ್ತೆ ನನಗೆ. ಆ ತರ ಮಾತಾಡಂಗಿದ್ರೆ ಒಂದು ಬೇರೆ ಬಗ್ಗೆ ಡಿಸ್ಕಷನ್ ಮಾಡ್ಬೋದು. ಅವರಿಗೆ ಆಡಿಯನ್ಸ್ ಇದಾರೆ, ಯಾರಿಗೆ ಸದ್ಗುರು ಅವರಿಗೆ ಆಡಿಯನ್ಸ್ ಇದಾರಲ್ಲ ಅಂತಲ್ಲ. ನಾನು ಅವ್ರ ಅಡ್ಮೈರರ್, ಅವ್ರ ಫ್ಯಾನು. ಆದ್ರೆ ಕೆಲವು ಸಂದರ್ಭದಲ್ಲಿ ಈ ರೀತಿ ಮಾತನಾಡ್ತಕ್ಕಂಥದ್ದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಹೇಳಿ ಇದು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನರೇಶನ್ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಸಿಚುವೇಶನ್ ಬಂದಾಗ ಆ ವೇದಿಕೆನೇ ಬೇರೆ ಇರಬೇಕು. ಆ ವೇದಿಕೆ ಅಲ್ಲ, ಅವ್ರು ಹೇಳ್ತಕ್ಕಂಥದ್ದು ವೇದಿಕೆ ಅಲ್ಲ. ಆ ಆಡಿಯನ್ಸ್ ಇರ್ತಕ್ಕಂಥದ್ದು ಏನಿದೆ ಅಲ್ಲಿ ಶಿವರಾತ್ರಿ ಸಂದರ್ಭದಲ್ಲಿ ಅಲ್ಲೆಲ್ಲರ ಶಿವನಾರಾಧಕರು, ಶಿವನ್ ಭಕ್ತರು ಹೋಗಿರ್ತಾರೆ. ನಾನು ಕೂಡ ಒಬ್ಬ ಫ್ಯಾನ್ ಆಗಿ ಯೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ತರ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ವಾದ. ಮಹಾಶಿವರಾತ್ರಿಗೆ ಹೋದರೆ ಅದರಲ್ಲಿ ತಪ್ಪೇನಿದೆ ಎಂದ ಎಂಬಿಪಿ. ಇದೇ ವಿಚಾರದ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಡಿಕೆಶಿ ಅವರ ಇಚ್ಛೆ ಅಂತ ಮಹಾಶಿವರಾತ್ರಿ ಆಚರಣೆಗೆ ಹೋದ್ರೆ ತಪ್ಪೇನಿದೆ ಅಂತ ಎಂಬಿ ಪಾಟೀಲ್ ಪ್ರಶ್ನೆ ಮಾಡಿದ್ದಾರೆ. ನೋಡಿ, ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಏನ್ರಿ, ಈ ರೀತಿಯ ಊಹಾಪೋಹಗಳು ಇವತ್ತು ದಿವಸ ಅವರು ಕಟ್ಟ ಕಾಂಗ್ರೆಸ್ಸಿಗರು. ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರೆ ಅದರ ಮೇಲೆ ಇದು ಮಾಡೋದು ತಪ್ಪದು. ಕೊಯಮತ್ತೂರಿನಿಂದಲೇ ದಾಳ ಉರುಳಿಸಿದ್ರ ಡಿಸಿಎಂ ಡಿಕೆಶಿ. ಒಟ್ನಲ್ಲಿ ಸದ್ಗುರು ಆಹ್ವಾನದ ಮೇರೆಗೆ ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಡಿಕೆಶಿ ಭಾಗಿಯಾಗಿದ್ದು ದೊಡ್ಡ ಚರ್ಚೆಯಾಗಿದೆ. ಮೊದಲು ದಿಲ್ಲಿಯಲ್ಲಿ ದಾಳ ಉರುಳಿಸಿದ ಡಿಕೆಶಿ ನಂತರ ಬೆಂಗಳೂರಲ್ಲಿ ಗುಡುಗಿದ್ರು. ಅದಾದ್ಮೇಲೆ ಕೊಯಮತ್ತೂರಿಗೆ ಹೋಗಿರೋ ಅವರು ಅಲ್ಲಿಂದಲೇ ದಾಳ ಉರುಳಿಸಿದ್ದಾರೆ. ಆ ದಾಳಕ್ಕೆ ರಾಜ್ಯ ಕಾಂಗ್ರೆಸ್ ಉಲ್ಟಾಪಲ್ಟಾ ಆಗೋಗಿದೆ. ಡಿಕೆ ಶಿವಕುಮಾರ್ ನಡೆಯನ್ನ ಎಐಸಿಸಿ ನಾಯಕರು ಬಹಿರಂಗವಾಗಿ ಟೀಕಿಸ್ತಾ ಇದ್ದಾರೆ. ಡಿಕೆಶಿಯ ಈ ನಡೆ ಮತ್ತೊಂದು ಸುತ್ತಿನ ಬಣಬಡಿದಾಟಕ್ಕೆ ಮುನ್ನುಡಿ ಬರೆಯೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಿವೆ. ನನ್ನ ಮಾತು ಇಲ್ಲಿ ತನಕ ಸುಳ್ಳಾಗಿಲ್ಲ ಸ್ವಾಮಿ. ಸೀಟಿನಲ್ಲಿ ಇವನೇ ಕುತ್ಕೋಬೇಕು, ಯಾರು ಡಿಕೆಶಿನೇ ಕುತ್ಕೋಬೇಕು. ಸಿಎಂ ಕುರ್ಚಿ ಅನ್ನೋದು ಡಿಕೆಶಿಯನ್ನ ಕಾಡ್ತಿದೆ. ಹೇಗಾದ್ರೂ ಮಾಡಿ ಆ ಕುರ್ಚಿಯಲ್ಲಿ ಕುಳಿತುಕೊಳ್ಳಬೇಕು ಅಂತ ಡಿಕೆಶಿ ಪ್ರಯತ್ನ ನಡೆಸುತ್ತಿದ್ದಾರೆ.
ಇದಕ್ಕಾಗಿ ಭಾರಿ ಹೋರಾಟ ನಡೆಸಿದ್ದಾರೆ. ದೇವಾಲಯಗಳ ಮೊರೆ ಹೋಗಿದ್ದಾರೆ. ಆದರೆ ಅವರ ಪ್ರಯತ್ನಕ್ಕೆ ಫಲ ಈವರೆಗೆ ಸಿಕ್ಕೇ ಇಲ್ಲ. ಆದರೆ ಶೀಘ್ರದಲ್ಲೇ ಡಿಸಿಎಂಗೆ ಸಿಎಂ ಆಗೋ ಯೋಗ ಇದೆಯಂತೆ. ಡಿಸಿಎಂ ಪದದಲ್ಲಿ ಡಿ ಮರೆಯಾಗೋ ಎಲ್ಲಾ ಲಕ್ಷಣಗಳು ಇವೆಯಂತೆ. ಡಿಕೆಶಿ ನಾಳೆ ಬೇಕಾದರೂ ಸಿಎಂ ಆಗ್ಬೋದು ಅಂತ ಹೇಳ್ತಿದ್ದಾರೆ ಇಲ್ಲೊಬ್ಬ ಸಾಧ್ವಿ. ಅವರ ಹೆಸರು ಭೈರವಿ ಅಮ್ಮ. ನನ್ನ ಮಾತು ಇಲ್ಲಿ ತನಕ ಸುಳ್ಳಾಗಲ್ಲ ಸ್ವಾಮಿ. ಇವನೇ ಕುತ್ಕೋಬೇಕು, ಯಾರು ಡಿಕೆಶಿನೇ ಕುತ್ಕೋಬೇಕು. ನನ್ನ ಮಾತು ಸುಳ್ಳಾಗಲ್ಲ, ಡಿಕೆಶಿ ಸಿಎಂ ಆಗ್ತಾರೆ. ಸಾಧು ಭೈರವಿ ಅಮ್ಮ ಭವಿಷ್ಯವಾಣಿ ಸಂಚಲನ. ಎಸ್, ನಾಗಸಾಧುಗಳಂತೆ ಊರೂರು ಸುತ್ತುವ ಭೈರವಿ ಅಮ್ಮ ಡಿಕೆಶಿ ಸಿಎಂ ಆಗ್ತಾರೆ. ನಾಳೆನೇ ಸಿಎಂ ಆದ್ರೂ ಆಗ್ಬೋದು ಎಂದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತಾಡಿರೋ ಅವರು, ನನ್ನ ಮಾತು ಯಾವತ್ತೂ ಸುಳ್ಳು ಆಗಲ್ಲ, ಇಲ್ಲಿ ತನಕ ಸುಳ್ಳು ಆಗಿಲ್ಲ, ಸುಳ್ಳು ಆಗೋದೂ ಇಲ್ಲ. ನಾನು 3 ವರ್ಷದ ಹಿಂದೆ ಡಿಕೆಶಿ ಮನೆಗೆ ಹೋಗಿದ್ದೆ. ಡಿಕೆ ಶಿವಕುಮಾರ್ ನನ್ನ ಕರೆದಿದ್ರು. ಮುಂದೆ ಏನಾಗುತ್ತೆ ಅಂತ ಕೇಳಿದ್ರು. ಏನಾಗ್ಬೇಕು ಅಂತ ಕೇಳಿದೆ. ಎಲ್ಲ ಕತೆ ಹೇಳಿದ್ರು. ಸಿಎಂ ಬದಲಾವಣೆ ಅಲ್ಲ, ಆ ಸೀಟ್ನಲ್ಲಿ ಡಿಕೆನೇ ಕೂತ್ಕೋಬೇಕಿತ್ತು. ಇದೇ ಅವಧಿಯಲ್ಲಿ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಭೈರವಿ ಅಮ್ಮ ಭವಿಷ್ಯ ನುಡಿದಿದ್ದಾರೆ. ನನ್ನ ಮಾತು ಇಲ್ಲಿ ತನಕ ಸುಳ್ಳಾಗಲ್ಲ ಸ್ವಾಮಿ. ಯಾಕೆ ಆಗ್ಬೇಕದು? ಅವತ್ತು ಡಿಕೆಶಿ ಇಷ್ಟತ್ರ ಗಣಪನ್ ಕೊಟ್ಟ, ಅವನ ಹೆಂಡತಿ ಸೀರೆ ಕೊಟ್ಟು ಉಡಿ ತುಂಬಿಸಲು ಏನಾಗುತ್ತೆ ಅಂತ ಅಂದ. ಏನಾಗ್ಬೇಕಾಗಿತ್ತು ಅಂದ ಮುಂದಿನ ಕತೆ ಅಂದ. ಬದಲಾವಣೆ ಅಲ್ಲ, ಸೀಟ್ನಲ್ಲಿ ಇವನೇ ಕುತ್ಕೋಬೇಕು, ಯಾರು ಡಿಕೆಶಿನೇ ಕುತ್ಕೋಬೇಕು. ಅಲ್ರಿ ಒಂದ್ಸಲ ಸಿಎಂ ಆಗ್ಲಿ ಸಾಕು, 5 ವರ್ಷ ಇನ್ನೆಷ್ಟು ಸಲ ಆಗ್ಬೇಕು? ಇದೇ ಅವಧಿಯಲ್ಲಿ ಸಿಎಂ ಹೌದು, ಇದೇ ಅವಧಿಯಲ್ಲಿ ಆಗೋದು. ಭೈರವಿ ಅಮ್ಮ ಭವಿಷ್ಯ ನುಡಿದಿದ್ದೂ ಆಯ್ತು. ಸಿಎಂ ಕುರ್ಚಿಯಲ್ಲಿ ಡಿಕೆಶಿ ಕೂತ್ಕೋತಾರೆ ಅಂತ ಹೇಳಿದ್ದೂ ಆಯ್ತು. ಇದೆಲ್ಲ ಮೇಲ್ನೋಟಕ್ಕೆ ಸಿಂಪಲ್ ಆಗಿ ಕಂಡ್ರು ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿಯಾಗ್ತಿದೆ. ಸಿಎಂ ಆಗೋಕೆ, ಕೆಪಿಸಿಸಿ ಕುರ್ಚಿ ಉಳಿಸಿಕೊಳ್ಳೋಕೆ ಡಿಕೆಶಿ ಏನೇನು ಪ್ರಯತ್ನಗಳನ್ನ ಮಾಡ್ತಾ ಇರೋ ಬೆನ್ನಲ್ಲೇ ಭೈರವಿ ಅಮ್ಮ ನುಡಿದಿರೋ ಭವಿಷ್ಯ ಕಾಂಗ್ರೆಸ್ನಲ್ಲಿ ಸದ್ದು ಮಾಡ್ತಿದೆ. ಇದರ ಜೊತೆಗೆ ಡಿಸಿಎಂ ಡಿಕೆಶಿ ಕೂಡ ಹೊಸ ದಾಳಗಳನ್ನ ಉರುಳಿಸ್ತಾ ಇದ್ದಾರೆ. ಅವರು ಉರುಳಿಸ್ತಾ ಇರೋ ದಾಳಗಳನ್ನ ನೋಡಿದ್ರೆ ಡಿಕೆಶಿ ಸಿಎಂ ಆಗೋದು ಶತಸಿದ್ಧ ಅನಿಸ್ತದೆ. ಬಿಜೆಪಿ ನಾಯಕರೊಂದಿಗೆ ಗುರುತಿಸಿಕೊಳ್ಳೋದು, ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ವ್ಯತಿರಿಕ್ತ ಹೇಳಿಕೆಯನ್ನ ಕೊಡೋದು ನೋಡಿದ್ರೆ ಡಿಕೆಶಿ ಏನೋ ನಿಗೂಢ ರಣತಂತ್ರ ಹೆಣಿತಿದ್ದಾರೆ ಅನ್ನೋ ಅನುಮಾನಗಳು ಬರ್ತಿವೆ. ಸದ್ಯಕ್ಕೆ ಅಮಿತ್ ಶಾ ಮತ್ತು ಸದ್ಗುರು ಜೊತೆಗೆ ವೇದಿಕೆ ಹಂಚಿಕೊಂಡಿರೋದು ಸಿಎಂ ಸಿದ್ದು ಬಣಕ್ಕೆ ಅಸ್ತ್ರವಾಗಿ ಬದಲಾಗಿದೆ. ಡಿಕೆಶಿ ನಡೆ ಸಿಎಂ ಸಿದ್ದು ಬಣಕ್ಕೆ ಸಿಕ್ಕ ಹೊಸ ಅಸ್ತ್ರ. ಎಸ್, ಸಿಎಂ ಸಿದ್ದು ಬಣ ಕಾಂಗ್ರೆಸ್ ಪಾಳಯದಲ್ಲಿ ಈ ಬಣದ್ದೇ ಸದ್ದು. ಕೆಲವೊಮ್ಮೆ ಸಿದ್ದು ಬಣ ಹೂಡೋ ದಾಳಕ್ಕೆ ಡಿಸಿಎಂ ಕಂಗಾಲಾಗಿರೋದುಂಟು. ಹಲವಾರು ವಿಚಾರಗಳಲ್ಲಿ ಡಿಕೆ ಬಣ ಮತ್ತು ಸಿದ್ದು ಬಣದ ನಡುವೆ ದೊಡ್ಡ ಜಟಾಪಟಿಯೇ ನಡೀತಿದೆ. ಸದ್ಯಕ್ಕೆ ಡಿಕೆಶಿ ಕುತ್ಕೊಂಡಿರೋ ಕೆಪಿಸಿಸಿ ಕುರ್ಚಿಯನ್ನು ಅಲುಗಾಡಿಸ್ತಾ ಇರೋದು ಕೂಡ ಇದೇ ಸಿದ್ದು ಬಣ. ಸಿದ್ದು ಬಣಕ್ಕೆ ಮತ್ತು ಡಿಕೆಶಿಗೆ ಗಳಸ್ಯ ಕಂಠಸ್ಯ ಶತ್ರುತ್ವ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಡಿಕೆಶಿ ವಿರುದ್ಧ ಒಂದು ಅಸ್ತ್ರ ಸಿಕ್ಕರೆ ಸಾಕು ಅಂತ ಇಡೀ ಸಿದ್ದು ಬಣ ಕಾಯ್ತಾ ಇರುತ್ತೆ. ಈಗ ಒಂದು ದೊಡ್ಡ ಅಸ್ತ್ರವನ್ನ ತಮ್ಮ ವಿರುದ್ಧ ತಾವೇ ಸಿದ್ದು ಬಣದ ಕೈಗಿಟ್ಟಿದ್ದಾರೆ ಡಿಕೆಶಿ. ಇದನ್ನೇ ಅಸ್ತ್ರವನ್ನಾಗಿ ಸಿದ್ದು ಬಣ ಪ್ರಯೋಗಿಸೋಕೆ ಮುಂದಾಗಿದೆ. ವಾಕ್ಸಮರ, ವಾಗ್ಬಾಣಗಳ ಪ್ರಹಾರಕ್ಕೆ ವೇದಿಕೆ ಸಜ್ಜಾಗಿದೆ. ಡಿಕೆಶಿ ಗಾಳ ಹಾಕೋಕೆ ಮುಂದಾಗಿದೆಯಾ ಬಿಜೆಪಿ? ಅಮಿತ್ ಶಾ ಡಿಕೆಶಿ ಭೇಟಿ ಬೆನ್ನಲ್ಲೇ ಬಿಜೆಪಿ ಟೀಮ್ ಆಕ್ಟಿವ್ ಆಗಿದೆ. ಕಾಂಗ್ರೆಸ್ಗಿಂತಲೂ ಹೆಚ್ಚು ಚರ್ಚೆ ಬಿಜೆಪಿಯಲ್ಲಾಗ್ತಿದೆ. ಇದನ್ನ ಕ್ಷಿಪ್ರ ಬೆಳವಣಿಗೆ ಅಂತ ಬಿಜೆಪಿಗರು ಅಂದ್ಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಮೇಲೆ ಕಾಂಗ್ರೆಸ್ಗಿಂತಲೂ ಬಿಜೆಪಿ ನಾಯಕರದ್ದೇ ಹೆಚ್ಚು ಕಣ್ಣು ಬಿದ್ದಿದ್ದು. ಡಿಕೆಶಿ, ಮಹಾರಾಷ್ಟ್ರದ ಅಜಿತ್ ಪವಾರ್, ಏಕನಾಥ್ ಶಿಂದೆ ಈ ರೀತಿ ಆಗ್ತಾರೆ ಅನ್ನೋ ಅನುಮಾನಗಳು ಹುಟ್ಟುಕೊಂಡಿವೆ. ಹೌದು, ಡಿಕೆಶಿ ಶಾ ಭೇಟಿಯನ್ನ ಕ್ಷಿಪ್ರ ರಾಜಕೀಯ ಬೆಳವಣಿಗೆಯ ಮುನ್ಸೂಚನೆ ಅಂದಿದ್ದಾರೆ ವಿಜೇಂದ್ರ. ಶಾ ಫೌಂಡೇಶನ್ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಅದೊಂದು ಧಾರ್ಮಿಕ ಕಾರ್ಯಕ್ರಮ, ಶಿವರಾತ್ರಿ ಸಂದರ್ಭದಲ್ಲಿ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಡಿಕೆ ಶಿವಕುಮಾರ್ ಅವರೇ ಉತ್ತರ ಕೊಡಬೇಕೇ ಹೊರತು ನಾನಲ್ಲ. ಆದರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ದಿನೇ ದಿನೇ ಒಳ ಜಗಳ ಜಾಸ್ತಿ ಆಗ್ತಾ ಇರ್ತಕ್ಕಂಥ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ನಾನು ಅವತ್ತೇ ಹೇಳಿದ್ದೇನೆ, ಮುಂದಿನ ದಿನಗಳಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ರಾಜ್ಯದಲ್ಲಿ ನಡೀತದೆ ಅನ್ನೋದನ್ನು ಹೇಳಿದ್ದೇನೆ. ಆಡಳಿತ ಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲಿ ಇವೆಲ್ಲವೂ ಮುನ್ಸೂಚನೆ ಅಂತೇಳಿ ಕಾಣಿಸ್ತಾ ಇದೆ. ಬಿಜೆಪಿ ಬರೋ ಸಾಧ್ಯತೆ ಇದೆಯಾ? ಹೇಗೆ? ಧನ್ಯವಾದಗಳು, ಥ್ಯಾಂಕ್ ಯು. ಓವರ್ ನೈಟ್ ಏನ್ ಬೇಕಾದ್ರೂ ಆಗ್ಬೋದು ಅಂತ ಮಾಜಿ ಸಿಎಂ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ರೆ ಡಿಕೆಶಿ ಮನೋ ಇಚ್ಛೆ ಗೊತ್ತಾಗ್ತಾನೆ ಇಲ್ಲ. ಅವರು ಕರ್ನಾಟಕದ ಏಕನಾಥ ಶಿಂದೆ ಆಗ್ಬೋದು ಅಂದಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಬಹಳ ಜನ ಇದ್ದಾರೆ ಕಾಂಗ್ರೆಸ್ ಅಲ್ಲಿ ಏಕನಾಥ್ ಶಿಂದೆ ಅವರು, ಅದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಬ್ರು ಇರ್ಬೋದು.
ಅವ್ರು ಹೇಳಿದಾರಲ್ಲ, ನನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ಇವತ್ತು ಸಲಹೆ ಕೊಟ್ಟಿದ್ದಾರೆ ಎಲ್ಲರಿಗೂ, ಇಡೀ ಕರ್ನಾಟಕದ ಜನತೆಗೆ ನನ್ನಿರೋ ಟ್ಯಾಲೆಂಟ್ ಅನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅಲ್ವಾ ನಾರಾಯಣ ಸ್ವಾಮಿ? ನನ್ನಿರೋ ಟ್ಯಾಲೆಂಟ್, ನನ್ನಿರೋ ಎಬಿಲಿಟಿ ಉಪಯೋಗ ಮಾಡ್ಕೊಳ್ಳಿ ಅಂತ ಇಡೀ ರಾಜ್ಯದ ಜನತೆಗೆ ಕೊಟ್ಟಿದ್ದಾರೆ. ಅವ್ರು ಯಾರ್ಯಾರು ಕೊಟ್ಟಿದ್ದಾರೆ ಅಂತ ಈಗ ಹುಡುಕ್ಬೇಕು ಡಿಕ್ಷನರಿಯಲ್ಲಿ, ನಾವು ಡಿಕ್ಷನರಿ ತೆಗೆದು ಹುಡುಕ್ಬೇಕು ಅವ್ರು ಹೇಳದ್ಮೇಲೆ. ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ವ್ಯಾಖ್ಯಾನ ನಡೀತಿರುವಂತದ್ದು ಅವರ ಪಕ್ಷದಲ್ಲಿರುವಂತಹ ಅಪನಂಬಿಕೆ ಮತ್ತು ಗೊಂದಲದ ಸಂಕೇತ ಅಷ್ಟೇ. ಅಪಸ್ವರ ಯಾಕಿದೆ ಅಂದ್ರೆ ಅಪನಂಬಿಕೆ ಇದೆ, ಅದಕ್ಕೆ ಅಪಸ್ವರ. ಬಿಜೆಪಿಗೆಲ್ಲ ಬರ್ತಾರೆ ಆ ತರ ಚರ್ಚೆ ಎಲ್ಲ ಆಗ್ತಾ ಇದೆ ಸರ್. ಇಲ್ಲ 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 ಅದ ಆ ತರದ ಯಾವ್ದು ಚರ್ಚೆ ಇಲ್ಲ. ಒಟ್ನಲ್ಲಿ ಮಹಾಶಿವರಾತ್ರಿ ಕಾಂಗ್ರೆಸ್ ಪಾಲಿಗೆ ಕೋಲಾಹಲವೆಬ್ಬಿಸಿದೆ. ಕಾಂಗ್ರೆಸ್ನಲ್ಲಿ ಇನ್ನಷ್ಟು ಬೆಳವಣಿಗೆಗಳು ನಡೆಯುವುದಕ್ಕೆ ವೇದಿಕೆಯೊಂದನ್ನ ಹಾಕಿಕೊಟ್ಟಿವೆ. ಬಣಬಡಿದಾಟ ಜೋರಾಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಿವೆ.